ಕಾಲ್ತುಳಿತ ದುರಂತ ಆರ್ಸಿಬಿ ಪಾಲಿಗೆ ಕರಾಳ ಆಗ್ಬಿಟ್ಟಿದೆ. 11 ಮಂದಿ ಅಭಿಮಾನಿಗಳ ಸಾವಿನ ಬಳಿಕ 108 ಬದಲಾವಣೆ ಆಗ್ತಿವೆ. ಆರ್ಸಿಬಿ ತಂಡವನ್ನೇ ಮಾರಲಾಗುತ್ತೆ ಅನ್ನೋ ಚರ್ಚೆ ಒಂದ್ ಕಡೆಯಾದ್ರೆ, ಚಿನ್ನಸ್ವಾಮಿಯಲ್ಲಿ ನಡೆಯಬೇಕಿದ್ದ ಪಂದ್ಯಗಳಿಗೂ ಬಿಸಿ ತಟ್ಟಿದೆ. ಕೋಟಿ ಕೋಟಿ ಅಭಿಮಾನಿಗಳು, ಕಲ್ಪನೆಯನ್ನು ಮೀರಿದ ಕ್ರೇಜ್. ಐಪಿಎಲ್ನಲ್ಲಿ ಉಳಿದ ತಂಡಗಳದ್ದೇ ಒಂದು ಲೆಕ್ಕವಾದ್ರೆ, ಆರ್ಸಿಬಿ ತಂಡದ ಫ್ಯಾನ್ಸ್ ಪಡೆಯದ್ದು ಮತ್ತೊಂದು ತೂಕ. 18 ವರ್ಷದ ಬಳಿಕ ಐಪಿಎಲ್ ಗೆದ್ದ ನಂತರವಂತೂ ಆರ್ಸಿಬಿ ಅಭಿಮಾನಿಗಳ ಸಡಗರ ಹೇಳ ತೀರದಾಗಿತ್ತು. ಆದರೆ ಬಳಿಕ ನಡೆದ ಕಾಲ್ತುಳಿತ ದುರಂತ 11 ಅಭಿಮಾನಿಗಳ ಜೀವ ಬಲಿ ಪಡೆದಿದ್ದು ಆರ್ಸಿಬಿ ತಂಡಕ್ಕೆ ಕಪ್ಪು ಚುಕ್ಕಿಯಾಗ್ಬಿಟ್ಟಿದೆ. ಇದೀಗ ಆರ್ಸಿಬಿ ತಂಡವನ್ನೇ ಕಂಪನಿ ಮಾರಾಟಕ್ಕೆ ಮುಂದಾಗಿದೆ ಅನ್ನೋ ಸುದ್ದಿ ಹರಿದಾಡ್ತಿದೆ. ಆರ್ಸಿಬಿ ತಂಡವನ್ನ ಮಾರಾಟ ಮಾಡುತ್ತಾ ಕಂಪನಿ 17,000 ಕೋಟಿಗೆ ಆರ್ಸಿಬಿ ಮಾರಾಟ ಲೆಕ್ಕಾಚಾರ. ಹೌದು, ದುರಂತದ ಬಳಿಕ ಆರ್ಸಿಬಿಯನ್ನೇ ಮಾರಾಟ ಮಾಡಲು ಕಂಪನಿ ಲೆಕ್ಕಾಚಾರ ಹಾಕ್ತಿದೆ ಎನ್ನಲಾಗ್ತಿದೆ. ಅಂದಹಾಗೆ 2008ರ ಐಪಿಎಲ್ ಆರಂಭದಲ್ಲಿ ವಿಜಯ್ ಮಲ್ಯ ಅವರು ಬೆಂಗಳೂರು ತಂಡವನ್ನ ಖರೀದಿಸಿ ಅದಕ್ಕೆ ರಾಯಲ್ ಚಾಲೆಂಜರ್ಸ್ ಆಫ್ ಬೆಂಗಳೂರು ಅಂತ ಹೆಸರಿಟ್ಟಿದ್ರು. ಯುನೈಟೆಡ್ ಸ್ಪಿರಿಟ್ ಕಂಪನಿ ಆರ್ಸಿಬಿ ತಂಡವನ್ನ ಮುನ್ನಡೆಸುತ್ತಿತ್ತು. ಆದರೆ ಆರ್ಥಿಕ ಸಂಕಷ್ಟಕ್ಕೆ ಸಿಲುಕಿದ ಬಳಿಕ ಇಂಗ್ಲೆಂಡ್ ಮೂಲದ ಮದ್ಯ ತಯಾರಿಕಾ ಕಂಪನಿ ಡಿಯೋಜಿಯೋಗೆ ಯುನೈಟೆಡ್ ಸ್ಪಿರಿಟ್ ಕಂಪನಿ ಷೇರುಗಳನ್ನು ಮಲ್ಯ ಮಾರಿದ್ರು. ಆ ಬಳಿಕ 2016ರಿಂದ ಆರ್ಸಿಬಿ ತಂಡವನ್ನ ಡಿಯೋಜಿಯೋ ಮುನ್ನಡೆಸುತ್ತಿದೆ. ಸದ್ಯ ಆರ್ಸಿಬಿ ತಂಡದ ಮೌಲ್ಯ 17,000 ಕೋಟಿ ಇದ್ದು, ದುರಂತದ ಬಳಿಕ ತಂಡ ಮಾರಾಟದ ಚಿಂತನೆ ನಡೆಸುತ್ತಿದೆ ಎಂಬ ಸುದ್ದಿಗಳು ಹರಿದಾಡ್ತಿವೆ. ಇದರ ಬೆನ್ನಲ್ಲೇ ಡಿಯೋಜಿಯೋ ಷೇರುಗಳ ಮೌಲ್ಯವು 3.3ರಷ್ಟು ಏರಿಕೆ ಕಂಡಿದೆ. ಆದರೆ ಡಿಯೋಜಿಯೋ ಕಂಪನಿ ಆರ್ಸಿಬಿ ಮಾರಾಟದ ಸುದ್ದಿಯನ್ನ ಅಲ್ಲಗಳೆದಿದೆ. ಈ ಬಗ್ಗೆ ಕಂಪನಿ ಸ್ಪಷ್ಟನೆ ಪ್ರಕಟಿಸಿದ್ದು, ಆರ್ಸಿಬಿ ಮಾರಾಟಕ್ಕಿದೆ ಎಂಬ ವರದಿ ಊಹಾಪೋಹ ಎಂದು ತಿಳಿಸಿದೆ. ಜೂನ್ 2025 ಆರ್ಸಿಬಿ ತಂಡ ಮಾರಾಟವಾಗುತ್ತಿದೆ ಅನ್ನೋ ವರದಿಗಳು ಹರಿದಾಡುತ್ತಿವೆ. ಈ ಮೂಲಕ ಕಂಪನಿ ಸ್ಪಷ್ಟಪಡಿಸುವುದೇನೆಂದರೆ, ಆರ್ಸಿಬಿ ಮಾರಾಟಕ್ಕಿದೆ ಎನ್ನುವ ಸುದ್ದಿಗಳು ಊಹಾಪೋಹ. ಈ ಬಗ್ಗೆ ಕಂಪನಿ ಯಾವುದೇ ಚರ್ಚೆಗಳನ್ನು ನಡೆಸಿಲ್ಲ. ಧನ್ಯವಾದಗಳು. ಚಿನ್ನಸ್ವಾಮಿಯಲ್ಲಿ ನಡೆಯಬೇಕಿದ್ದ ಕ್ರಿಕೆಟ್ ಪಂದ್ಯಗಳು ಶಿಫ್ಟ್. ಇನ್ನು ದುರಂತದ ಬಳಿಕ ಬೆಂಗಳೂರಿನ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ನಡೆಯಬೇಕಿದ್ದ ಅಂತಾರಾಷ್ಟ್ರೀಯ ಪಂದ್ಯಗಳನ್ನು ಐಸಿಸಿ ಸ್ಥಳಾಂತರಕ್ಕೆ ಮುಂದಾಗಿದೆ. ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಕಾಲ್ತುಳಿತ ದುರಂತದ ಬೆನ್ನಲ್ಲೇ ಐಸಿಸಿ ಎಚ್ಚೆತ್ತಿದ್ದು, ಮಹಿಳಾ ಏಕದಿನ ವಿಶ್ವಕಪ್ ಪಂದ್ಯಗಳು ಸ್ಥಳಾಂತರ ಮಾಡುವ ಸಾಧ್ಯತೆ ಇದೆ. ಮಹಿಳಾ ವಿಶ್ವಕಪ್ನ ಕೆಲ ಆರಂಭಿಕ ಪಂದ್ಯಗಳು, ಸೆಮಿಫೈನಲ್ ಹಾಗೂ ಫೈನಲ್ ಪಂದ್ಯಗಳು ಚಿನ್ನಸ್ವಾಮಿಯಲ್ಲಿ ನಿಗದಿಯಾಗಿದ್ದವು. ಆದರೆ ಇವುಗಳನ್ನು ಬೆಂಗಳೂರಿನಿಂದ ಶಿಫ್ಟ್ ಮಾಡಲು ಐಸಿಸಿ ಚಿಂತಿಸುತ್ತಿದೆ. ಅಕ್ಟೋಬರ್ 30ರಿಂದ ನವೆಂಬರ್ 2ರವರೆಗೆ ಪಂದ್ಯಾವಳಿ ನಡೆಯಲಿದ್ದು, ಶೀಘ್ರವೇ ಈ ಬಗ್ಗೆ ಐಸಿಸಿ ಅಂತಿಮ ನಿರ್ಧಾರ ಪ್ರಕಟಿಸಲಿದೆ. ಕಾಲ್ತುಳಿತ ದುರಂತ ಆರ್ಸಿಬಿ ತಂಡಕ್ಕೆ ಚಿನ್ನಸ್ವಾಮಿ ಕ್ರೀಡಾಂಗಣದ ಪಾಲಿಗೆ ಕರಾಳ ಆಗಿಬಿಟ್ಟಿದೆ. 11 ಅಭಿಮಾನಿಗಳ ಸಾವು 108 ಬದಲಾವಣೆಗೆ ಕಾರಣವಾಗಿದೆ. ಬ್ಯೂರೋ ರಿಪೋರ್ಟ್, TV9.